ಇನ್ನು ಉದ್ಯಮಿಯೊಬ್ಬರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ 15 ಕೋಟಿ ರೂಪಾಯಿಯನ್ನು ವಂಚನೆ ಮಾಡಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೂ ಮುನ್ನವೇ ಇಬ್ಬರು ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ಉದ್ಯಮಿಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಅಂದರೆ ಮೋಸ ಮಾಡಿ ಅವರಿಗೆ ವಂಚನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೂ ಮುನ್ನವೇ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಸಿಟಿ ಸೈಬರ್ ಕ್ರೈಮ್ ಪೊಲೀಸರು ಭರ್ಜರಿ ಆಪರೇಷನ್ ಮಾಡಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಸಿಬಿಐ ಹೆಸರನ್ನು ಹೇಳಿ ಉದ್ಯಮಿಯ ಡಿಜಿಟಲ್ ಅರೆಸ್ಟ್ ಮಾಡಿದ್ರು. ಇವರು ಅಕೌಂಟ್ನಿಂದ ದೇಶದ ಪ್ರಮುಖ ಅಕೌಂಟ್ಗಳಿಗೆ ಇವರು ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ರು. ಹೈದರಾಬಾದ್ 2, ಅಹಮದಾಬಾದ್ 1, ಕಲ್ಕತ್ತಾ 2, ಗುವಾಹಟಿ 1, ಹರಿಯಾಣ 2, ದೆಹಲಿಯ 2 ಅಕೌಂಟ್ಗಳಿಗೆ ಇವರು ಹಣವನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು. ಹೈದರಾಬಾದ್ನ ಶ್ರೀಪಾದ ನಾಯಕ್, ಶರದ್ ನಾಯಕ್ ಬಂಧಿತರು ಅಂತ ಗೊತ್ತಾಗ್ತಾ ಇದೆ. ಇವರ ಹೆಸರಲ್ಲಿ ನಕಲಿ ಕಂಪನಿ ಬೇರೆ ಇದೆ, 2 ಅಕೌಂಟ್ಗಳನ್ನು ಬೇರೆ ಇಟ್ಕೊಂಡಿದ್ದಾರೆ. ಈಗಾಗಲೇ 1 ಕೋಟಿ ಹಣವನ್ನು ಪೊಲೀಸರು ಫ್ರೀಸ್ ಮಾಡಿದ್ದಾರೆ. 14 ಕೋಟಿ 45 ಲಕ್ಷ ಹಣ ಟೋಟಲು. ಇದರಲ್ಲಿ 390 ಅಕೌಂಟ್ಗಳಿಗೆ ಈ ಹಣವನ್ನು ಇವರು ಟ್ರಾನ್ಸ್ಫರ್ ಮಾಡಿ ಅದರಿಂದ ಇವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ನೋಡಿ, 390 ಅಕೌಂಟ್ಗಳನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಸಹಜವಾಗೇ ಇವರ ಜಾಲ ಅನ್ನುವಂಥದ್ದು ದೊಡ್ಡದಾಗಿದ್ದಿರಬಹುದಾದಂತಹ ಸಾಧ್ಯತೆ ಇದೆ. ಯಾಕಂದರೆ ಯಾರೋ ಒಬ್ಬರಿಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು. ಸೊ ಹಾಗಾಗಿ ಈ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲ ದಿನ ಹಿಂದೆ ಒಂದು ಡಿಜಿಟಲ್ ಅರೆಸ್ಟ್ ಒಂದು ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಅದರಲ್ಲಿ ಒಂದು ಸೀನಿಯರ್ ಸಿಟಿಸನ್ 15 ಕೋಟಿ ಅವ್ರದ್ದು ಲಾಸ್ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ಅದರಲ್ಲಿ cybercrime.gov.in ನಮ್ದು 1930 ಪೋರ್ಟಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕೊಂಡು ಸುಮಾರು 1 ಕೋಟಿವರೆಗೆ ದುಡ್ಡು ಅದರಲ್ಲಿ ಬ್ಲಾಕ್ ಮಾಡಲಾಗಿದೆ. ಮತ್ತು ಇವರ ನಮ್ಮ ವಿಕ್ಟಿಮ್ದು ಅಕೌಂಟ್ ಇಂದ 10 ಅಕೌಂಟ್ಸ್ಗೆ ಈ ಫಸ್ಟ್ ಲೇಯರ್ ಈ ದುಡ್ಡು ಟ್ರಾನ್ಸ್ಫರ್ ಆಗಿತ್ತು. ಅದರಲ್ಲಿ 2 ಅಕೌಂಟ್ಸ್ ಹೈದರಾಬಾದ್ ಬೇಸ್ಡ್ ಇದೆ, ಅಹಮದಾಬಾದ್ ಬೇಸ್ಡ್ 1 ಇದೆ, ಕೋಲ್ಕತ್ತಾದಲ್ಲಿ 2, ಗುವಾಹಟಿನಲ್ಲಿ 1, ಹರಿಯಾಣನಲ್ಲಿ 2 ಮತ್ತು ದಿಲ್ಲಿನಲ್ಲಿ 2. ಈ ತರ 10 ಅಕೌಂಟ್ಸ್ ನಲ್ಲಿ 15 ಕೋಟಿ ರೂಪಾಯಿ ಹೋಗಿತ್ತು. ಹೈದರಾಬಾದ್ ನಲ್ಲಿ ನಾವು ಇಮಿಡಿಯೇಟ್ಲಿ ಒಂದು ಎನ್ಕ್ವೈರಿ ಮಾಡಿದೀವಿ. ಅದರಲ್ಲಿ ಇಬ್ರು ಆರೋಪಿ ಶ್ರೀಪಾದ್ ನಾಯಕ್ ಮತ್ತು ಶರದ್ ನಾಯಕ್, ಇವರು ಒಂದು ಅಲೆಕ್ಸಿನಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಶೆಲ್ ಕಂಪನಿ ತರ ಓಪನ್ ಮಾಡಿದ್ರು. ಆ ಕಂಪನಿ ಅಕೌಂಟ್ ನಲ್ಲಿ 2 ಕೋಟಿ ದುಡ್ಡು ಹೋಗಿತ್ತು. ಅದರಿಂದ ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ, ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಬೆಳಗಾವಿಯಲ್ಲಿ ಉದ್ಯಮಿ ಡಿಜಿಟಲ್ ಅರೆಸ್ಟ್ ಮಾಡಿ 15 ಕೋಟಿ 45 ಲಕ್ಷ ಇದೆ. ಸಿಬಿಐ ಹೆಸರಿನಲ್ಲಿ ಏನು ಬೆಳಗಾವಿ ಉದ್ಯಮಿ ಅವರು ವಂಚಿಸಿ 15 ಕೋಟಿ ರೂಪಾಯಿಯನ್ನ ವಂಚಿಸಿದ್ರು. ಇದಾದ ನಂತರ ಬೆಳಗಾವಿ ಸಿಟಿ ಸೈಬರ್ ಕ್ರೈಮರು ಈ ವಂಚನೆಯ ಏನು ಜಾಲ ಇದೆ ಅಂತ ಕಣ್ಣು ಹಾಕಿದ್ದಾರೆ. ತದನಂತರ ಸಿಬಿಐ ಹೆಸರಲ್ಲಿ ಉದ್ಯಮಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ರು. ಇದಾದ ನಂತರ ಉದ್ಯಮಿ ಅಕೌಂಟ್ ನಿಂದ ಫಸ್ಟ್ ಹಂತದಲ್ಲೇನೆ 15 ಕೋಟಿ ರೂಪಾಯಿ ಅಂತ ಹೇಳಿ ದೇಶದ ಪ್ರಮುಖ 6 ರಾಜ್ಯಗಳ ಅಕೌಂಟ್ಗೆ ಹಣವನ್ನು ಸಂದಾಯನ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಹೈದರಾಬಾದ್ 2, ಅಹಮದಾಬಾದ್ 1, ಕೋಲ್ಕತ್ತಾದ 2, ಗುವಾಹಟಿ 1, ಹೀಗೆ ದೇಶದ ನಾನಾ ಒಂದು ರಾಜ್ಯದಲ್ಲಿ ಒಟ್ಟು 14 ಕೋಟಿ 45 ಲಕ್ಷವನ್ನ ದೇಶದ 390ಕ್ಕೂ ಹೆಚ್ಚು ಅಧಿಕ ಅಕೌಂಟ್ಗಳ ಮೂಲಕ ವಿಡ್ರಾ ಮಾಡಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಏನು ಈಗಾಗಲೇ 2 ಆರೋಪಿಗಳನ್ನ ಹೈದರಾಬಾದ್ ಮೂಲದಂತಹ ಶ್ರೀಪಾದ್ ನಾಯಕ್ ಮತ್ತು ಶರದ್ ನಾಯಕ್ ಅಂತ ಹೇಳಿ ಏನು ಇಬ್ಬರ ಪ್ರಮುಖ ಆರೋಪಿಗಳಿದ್ದಾರೆ. ಆ ಆರೋಪಿಗಳನ್ನ ಬಂಧಿಸಿದ ನಂತರ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಿ ತನಿಖೆಯನ್ನ ಈಗ ಕೈಗೊಂಡಿದ್ದಾರೆ ಶ್ರೀಪಾದ್ ನಾಯಕ್. ಡೀಟೇಲ್ಸ್ಗಾಗಿ